ದೆಹಲಿಗೆ ಆತನನ್ನು ಕರೆತಂದಂತಹ ವಿಮಾನ ಲ್ಯಾಂಡ್ ಆಗಿದೆ. ದೆಹಲಿಯಲ್ಲಿ ಲ್ಯಾಂಡ್ ಆಗಿದೆ ರಾಣನನ್ನು ಹೊತ್ತು ತಂದಂತಹ ವಿಮಾನ. ಸೊ ಇಲ್ಲಿವರೆಗೂ ಇನ್ನೇನು ಕೆಲವೇ ಹೊತ್ತುಗಳು ಅಂತ ಹೇಳ್ತಾ ಇದ್ವಿ, ಈಗ ಆಲ್ರೆಡಿ ಲ್ಯಾಂಡ್ ಆಗಿದೆ. ದೆಹಲಿಗೆ ಕರ್ಕೊಂಡು ಬಂದಾಗಿದೆ. ಇನ್ನೇನಿದ್ರು ಮುಂದಿನ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ವಿಮಾನ ಈಗ ಲ್ಯಾಂಡ್ ಆಗಿದೆ. ಈಗ NIA ಟೀಮ್ ಏನೆಲ್ಲ ಸಭೆಗಳನ್ನು ನಡೆಸ್ಕೊಂಡಿದ್ರು, ಯಾವ ರೀತಿಯ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ, ಅದರಂತೆ ಅವರು ಇನ್ನೇನು ಮುಂದೆ ಎಲ್ಲ ಪ್ರೊಸೀಜರ್ಗಳನ್ನು ಆರಂಭ ಮಾಡ್ತಾರೆ. ಈಗ ರಾಣನನ್ನು ಫೈನಲಿ 17 ವರ್ಷಗಳ ನಂತರ ಮುಂಬೈನ ದಾಳಿಯ ಸಂಚಿನ ರೂವಾರಿ ತಹವೂರ್ ರಾಣನನ್ನು ಕರೆತಂದಾಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ವಿಮಾನ ಬಂದಿಳಿದಿದೆ. ಈ 17 ವರ್ಷಗಳ ಈ ಸತತ ಪ್ರಯತ್ನ, ಅದರಿಂದ ಪಾರಾಗೋದಕ್ಕೆ ಆತ ನಡೆಸಿದಂತಹ ಒಂದಷ್ಟು ಕಾನೂನಾತ್ಮಕ ಹೋರಾಟಗಳು ಎಲ್ಲವೂ ಎಂಡ್ ಆಗಿದೆ. ಈಗ ಭಾರತಕ್ಕೆ ಒಂದು ಜಯ ಸಿಕ್ಕಿದೆ ಅವನ್ನ ಕರ್ಕೊಂಡು ಬರೋ ವಿಷಯದಲ್ಲಿ. ಇನ್ನು ಮುಂದುವರೆದಂತೆ ಈ ದಾಳಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರ ಮುಖವಾಡವನ್ನು ಕಳಚುವಂತಹ ಕೆಲಸಗಳು ಆಗಬೇಕಾಗಿದೆ. ಅದರ ಉದ್ದೇಶದಿಂದಲೇ ಇವತ್ತು ಕರ್ಕೊಂಡು ಬಂದಿರೋದು. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ಬುಲೆಟ್ ಪ್ರೂಫ್ ವಾಹನದಲ್ಲಿ NIA ಕಚೇರಿಗೆ ಶಿಫ್ಟ್ ಆಗಲಿದ್ದಾನೆ ರಾಣ. ಪಾಲಂ ವಾಯುನೆಲೆಯಲ್ಲಿ ವಿಶೇಷ ವಿಮಾನ ಲ್ಯಾಂಡಿಂಗ್ ಆಗಿದೆ. ದೆಹಲಿಯಲ್ಲಿ ಲ್ಯಾಂಡ್ ಆಗಿದೆ ರಾಣನನ್ನ ಹೊತ್ತು ತಂದಿರುವಂತಹ ವಿಶೇಷ ವಿಮಾನ. ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಈಗ NIA ಟೀಮ್ ಆತನನ್ನು ಅರೆಸ್ಟ್ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಬುಲೆಟ್ ಪ್ರೂಫ್ ವಾಹನದಲ್ಲಿ NIA ಕಚೇರಿಗೆ ಆತನನ್ನು ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಈಗ ಆರಂಭ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಈಗ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಆರಂಭಗೊಂಡಿದೆ.